ನಾನು ನಿಮ್ಮ ನಮಸ್ಕಾರಗಳು. ಸೋರ್ನ ಹನುಮಪ್ಪನ ಗುಡಿಗೆ ಹೇಗೆ ಬೆಳವಣಿಗೆ ಹೊಂದಿದೆ ಮತ್ತು ಯಾಕೆ ಎಷ್ಟು ಪ್ರಸಿದ್ಧಿ ಹೊಂದಿದೆ ಎಂಬುದನ್ನು ತಿಳಿಯೋಣ, ಇದರ ಇತಿಹಾಸ ತಿಳಿಯೋಣ ಬನ್ನಿ. ಹನುಮಪ್ಪ ಎಂಬ ಹೇಗೆ ಉದ್ಭವವಾಗಿದೆ ಎಂಬುದನ್ನು ಕೆಲವು ಚಿತ್ರಗಳಲ್ಲಿ ತೋರಿಸಿದ್ದಾರೆ ಎಂಬುದನ್ನು ನೋಡೋಣ. ಇಲ್ಲಿ ಮೊದಲೇ ಸರಿಸುಮಾರು 1205 ಇಸ್ವಿಯಲ್ಲಿ ಒಂದು ಸಣ್ಣ ಕೋರ್ನಳ್ಳಿ ಎಂಬ ಗ್ರಾಮವಿತ್ತು. ಅಲ್ಲಿ ಜನರು ತಮ್ಮ ಸರಳ ಜೀವನ ನಡೆಸುತ್ತಿದ್ದರು. ಇಲ್ಲಿ ಬರೀ ದೊಡ್ಡ ಗಾಡುಗಳಿದ್ದವು, ಅಲ್ಲದೆ ಬೇರೆ ಏನೂ ಇಲ್ಲ. ಆಗ ಜನರು ತಮ್ಮ ಗುಡಿಸಲುಗಳನ್ನು ಕಟ್ಟಿಕೊಂಡು ಇಲ್ಲಿ ಇದ್ದರು. ನಂತರ ಚಿತ್ರ ನೋಡೋಣ ಬನ್ನಿ. ಇದೇ ನೋಡಿ ಮುಂದಿನ ದೃಶ್ಯ. ತೋರ್ನಹಳ್ಳಿ ಎಂಬ ಹಳ್ಳಿಯ ಗ್ರಾಮಸ್ಥರು ಇಲ್ಲಿ ದನಗಳನ್ನು ಮೇಯಿಸಲು ಬರುತ್ತಿದೆ. ಇಲ್ಲಿ ಬರೀ ಗುಡ್ಡುಗಾಡುಗಳಿತ್ತು. ಅಲ್ಲಿ ಅದರ ನಡುವೆ ಒಂದು ಬುತ್ತಿ ಇತ್ತು. ಆ ಬುತ್ತಿಯಲ್ಲಿ ದಿನಾಲು ಒಂದು ಆಕಳು ಹಾಲನ್ನು ಇರುತ್ತದೆ. ಅದು ಆಕಳು ಇಲ್ಲಿ ಏಕೆ ಹಾಲನ್ನು ಇರುತ್ತದೆ ಎಂಬ ಜನರಿಗೆ ಬಹಳ ಆಶ್ಚರ್ಯವಾಗಿದೆ. ಆಗ ಮತ್ತೊಂದು ದೃಶ್ಯವನ್ನು ನೋಡೋಣ. ತೋರ್ನಹಳ್ಳಿ ಎಂಬ ಗ್ರಾಮಸ್ಥರು ದಿನಾಲು ಬಂದು ಇಲ್ಲಿ ದನಗಳನ್ನು ಮೇಯಿಸಲು ಬರ್ತದೆ. ಇಲ್ಲಿ ಬರೀ ಕೂಟು ಕಾಡುಗಳು ಅಷ್ಟೇ ಇದ್ದವು. ಆದ ಕಾರಣ ಅವರು ಇಲ್ಲಿ ಹಸುಗಳನ್ನು ಮೇಯಿಸಿಬಿಟ್ಟರು. ದಿನಾಲು ಆಕಳು ಬಂದು
ಇಲ್ಲಿ ಗುತ್ತಿಯ ಮೇಲೆ ಹಾಲನ್ನು ಇರುತ್ತಿತ್ತು. ಆದ ಕಾರಣ ಅದನ್ನು ಕಂಡು ಎಲ್ಲರೂ ಆಶ್ಚರ್ಯವಾದರು. ಆ ದೃಶ್ಯವನ್ನು ಮತ್ತೊಂದು ಚಿತ್ರದಲ್ಲಿಯೇ ಬಿಡಿಸಿದಾಗಿ ನೋಡಿದರು. ಒಬ್ಬ ಊರಿನ ಗ್ರಾಮಸ್ಥರು ಅದು ಆಕಳು ಗುತ್ತಿಯ ಮೇಲೆ ಹಾಲನ್ನು ಇರುವುದನ್ನು ಬರೆದಾಗಿ ಊರಿನ ಜನರೆಲ್ಲರೂ ತೆಗೆದುಕೊಂಡು ಬಂದರು. ಆಗ ಊರಿನ ಜನರೆಲ್ಲರೂ ಇದು ಕರೆಯುವ ಸುಳ್ಳು ಎಂಬುದನ್ನು ನೋಡಲು ಊರಿನ ಜನರೆಲ್ಲ ಬಂದರು. ಆಗ ಅದು ಆಕಳು ಗುತ್ತಿಯ ಮೇಲೆ ಹಾಲನ್ನು ಇಟ್ಟಿರುವುದು. ಆಗ ಗುತ್ತಿಯ ಮೇಲೆ ಹಾಲನ್ನು ಇರುವಾಗ ಜನರನ್ನು ನೋಡಿ ಬೆರಗಾದರು. ಇದೇನಿದು ಆಶ್ಚರ್ಯ, ಇದೇನು ಕರಿನ ಸುಳ್ಳು ಎಂಬುದನ್ನು ಅವರಿಗೆ ತೀರದೆ ಅವರು ಆಶ್ಚರ್ಯವಾದರು ಎಂಬುದು ಇದೆ. ತದನಂತರ ಇದು ಹೇಗೆ ಸಾಧ್ಯ ಎಂಬುದು ಈ ಊರಿನ ಜನರಿಗೆ ಬಹಳ ಆಶ್ಚರ್ಯವಾಯಿತು. ಈಗ ನಂತರ ಮುಂದಿನ ದಿವಸದಲ್ಲಿ ಇದು ಹೇಗೆ ಗುತ್ತಿಯೊಳಗೆ ಯಾಕೆ ಹಾಲನ್ನು ಎಳೆಯುತ್ತದೆ ಎಂಬುದು ಮುಂದಿನ ದೃಶ್ಯದಲ್ಲಿ ನೋಡೋಣ. ಮುಂದಿನ ಚಿತ್ರದಲ್ಲಿ ನೋಡೋದಾದರೆ ಹಿಂದೆ ಜನರು ಆ ಗುತ್ತಿಯಲ್ಲಿ ಏಕೆ ಹಾಲನ್ನು ಎಳೆಯುತ್ತದೆ ಆ ಗುತ್ತಿಯನ್ನು ನೋಡಿ ತದನಂತರ ಅಥವಾ ಕೆಲವು ದಿನಗಳ ನಂತರ ಅವರು ಈ ಗುತ್ತಿಯನ್ನು ಹೊಡೆಯಲು ಬಂದರು. ಆ ಗುತ್ತಿಯೊಳಗೆ ಗುತ್ತಿಯನ್ನು ಹೊಡೆಯುವಾಗ ಗುತ್ತಿ ಹೊಡೆದ ನಂತರ ಕೆಲವೊಂದು ಮೂರ್ತಿ ಉದ್ಭವವಾಯಿತು. ಆ ಮೂರ್ತಿಯಲ್ಲಿ ಉದ್ಭವವಾದಾಗ ಸಿಡಿಲು ಹೊಡೆದಂಗಾಯಿತು. ಸಿಡಿಲು ಹೊಡೆದಾಗ ಕೆಲವು ಜನ ಸಾವನ್ನಪ್ಪಿದರು, ಕೆಲವರು ಗಾಬರಿಗೊಂಡರು, ಕೆಲವರು ಗಾಯಗೊಂಡರು. ಆದ ಕಾರಣ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಎಂದು ಅದು ತೋರನಲ್ಲಿ ಹನುಮಪ್ಪನ ಗುಡಿ ಅಂದರೆ ಅದಕ್ಕೆ ಯಾರೂ ಕೆತ್ತಿದ ಗುಡಿ ಅಲ್ಲ, ಅದು ತನ್ನಿಂದಾನೇ ಉದ್ಭವವಾದ ಗುಡಿ. ನಾವು ಹಿಂದಿನ ದೃಶ್ಯವನ್ನು ನೋಡಿದಾಗ ಅಲ್ಲಿ ಗುತ್ತಿಯಿಂದ ಹನುಮಪ್ಪ ದೇವರು ಉತ್ಪತ್ತಿಯನ್ನು ಹಿಂದಿನ ಚಿತ್ರದಲ್ಲಿ ನೋಡಬಹುದು. ಆ ಕಲ್ಲನ್ನು ಇದ್ದ ಮೂರ್ತಿಯನ್ನು ಕಟ್ಟುವಾಗ ಲಕ್ಷ್ಮಿ. ಆಗ ಅದರ ನಂತರ ದೃಶ್ಯವನ್ನು ನೋಡಿದಾಗ ಇಲ್ಲಿ ನೀವು ನೋಡಬಹುದಾದ 2 ಕಲ್ಲುಗಳಿವೆ. ಇಲ್ಲಿ 2 ಕಲ್ಲುಗಳು ಇಲ್ಲಿ ಏಕೆ ಇಟ್ಟಿದ್ದಾರೆ ನಿಮಗೆ ಎಲ್ಲರಿಗೂ ಆಶ್ಚರ್ಯವಾಗ್ತಿರಬಹುದು. ಏಕೆಂದರೆ ಹನುಮಪ್ಪನ ಮೂರ್ತಿಯು ದಿನಾಲೂ ಬೇರೆಬೇಕು. ಇದನ್ನು ಹೇಗೆ ನಿಲ್ಲಿಸುವುದು ಅವರಿಗೆ ಆಶ್ಚರ್ಯವಾಯಿತು. ಆಗ ಅವರು 2 ಕಲ್ಲುಗಳನ್ನು ಇಟ್ಟರು. ಕಲ್ಲುಗಳನ್ನು ಇಟ್ಟ ತಕ್ಷಣ ಅದು ಹನುಮಪ್ಪನ ಮೂರ್ತಿ ತನ್ನಿಂದ ನಿಂತು ಬಿಟ್ಟಿತ್ತು. ಆಗ ಅವರು ಮುಂದೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂದರೆ ಆದ ಕಾರಣ ಅವರು ಕಲ್ಲುಗಳನ್ನು ಇಟ್ಟರು. ಆಗ ಆ ತೋರಣಹಳ್ಳಿ ಊರಿನ ಪೂಜಾರಿಗಳು ದಿನಾಲು ಬಂದು ಅಂದರೆ ಅದನ್ನು ಪೂಜೆಯನ್ನು ಮಾಡುತ್ತಾ ದಿನಾಲು ಬಂದು ಒಂದು ಬಾವಿತ್ತು. ಆ ಬಾವಿಯಿಂದ ಮಾತ್ರ ತಂದು ಆ ನೀರನ್ನು ತಂದು ಈ ಮೂರ್ತಿಗೆ ಪೂಜೆಯನ್ನು ಮಾಡುತ್ತಿದ್ದರು. ಮುಂದಿನ ದೃಶ್ಯದಲ್ಲಿ ನೋಡೋಣ ಬನ್ನಿ ಹೇಗೆ ಅವರು ಪೂಜೆಯನ್ನು ಮಾಡುತ್ತಿದ್ದರು, ಹೇಗೆ ಜಾತ್ರೆಯನ್ನು ಮಾಡುತ್ತಿದ್ದರು, ಹೇಗೆ ಗುಡಿಯನ್ನು ಕಟ್ಟಿದರು, ಆ ಮೂರ್ತಿಯನ್ನು ಪೂಜೆ ಮಾಡಿದರು ಮತ್ತು ಅದು ಎಲ್ಲಿಂದ ನೀರು ತಂದು ಪೂಜೆ ಮಾಡಿದರು ಎಂಬುದನ್ನು ಮತ್ತು ತದನಂತರ ದೃಶ್ಯದಲ್ಲಿ ಬಂದಾಗ ಅವರು ಗುಡಿ ಕಟ್ಟಲಿಕ್ಕೆ ಎಷ್ಟು ಜಾಗ ಬೇಕೆಂಬುದನ್ನು ಹಾಲುಗಳಿಂದ ಅದರ ಸುತ್ತುವರಿದರು. ಎಷ್ಟು ಜಾಗ ಬೇಕೆಂಬುದು ಹಾಲುಗಳಿಂದ ಹಾಕಿದರು. ಇದೆಂಥ ಆಶ್ಚರ್ಯವಾದ ವಿಷಯ. ಮತ್ತು ಅವರು ಹಾಲುಗಳಿಂದ ಅದರ ಮೂರ್ತಿಯ ಮೇಲೆ ಅಭಿಷೇಕ ಮಾಡಿದರು. ಕೆಲವು ಊರಿನ ಜನರು ಮತ್ತು ಜಂಗಮರ ಊರಿನ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಬಂದು ನಂತರ ಮುಂದಿನ ದೃಶ್ಯದಲ್ಲಿ ನೋಡೋಣ ಬನ್ನಿ ಊರಿನ ಜನರು ಹೇಗೆ ಜಾತ್ರೆಯನ್ನು ಮಾಡಿದರು, ಹೇಗೆ ಗುಡಿಯನ್ನು ಕಟ್ಟಿದರು ಎಂಬುದನ್ನು ನೋಡಿದಾಗ ಅದು ಆಕಳ ಹಾಲುಗಳಿಂದ ಗುಡಿಯನ್ನು ಕಟ್ಟಲಿಕ್ಕೆ ಸರಳತ್ತು ಹಾಕಿದರು, ಅಭಿಷೇಕವನ್ನು ಮಾಡಿದರು. ತದನಂತರ ಅವರು ಇಲ್ಲಿ ಗುಡಿಯನ್ನು ಕಟ್ಟಿದರು. ನೀವು ವೀಕ್ಷಿಸಬಹುದು, ಈ ಗುಡಿಯನ್ನು ಕಟ್ಟಿದರು. ಗುಡಿ ಕಟ್ಟಿದ ನಂತರ ಕೆಲವು ಊರಿನ ಗ್ರಾಮಸ್ಥರು ಪ್ರತಿ ಮಹಾಶಿವರಾತ್ರಿಗೆ ಪಲ್ಲಕ್ಕಿ ಯಾತ್ರೆ ಗುಗ್ಗುಳ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಬಹಳ ವಿಜೃಂಭಣೆಯಿಂದ ಅಲ್ಲಿ ಜಾತ್ರೆಯನ್ನು ಮಾಡುತ್ತಿದ್ದರು ಎಂಬುದನ್ನು ನಮಗೆ ತಿಳಿದು ಬರ್ತದೆ. ಈಗ ತಾನೇ ಆನೆ ದೃಶ್ಯದಲ್ಲಿ ವಿವರಿಸಿದ ಹಾಗೆ ಆ ಮೂರ್ತಿಗೆ ನೀರನ್ನು ಎಲ್ಲಿಂದ ತಂದು ಆ ಮೂರ್ತಿ ಪೂಜೆಯನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಆಗಲೇ ಹೇಳಿದ ಹಾಗೆ ಹನುಮಪ್ಪನ ಪೂಜೆಗೆ ಯಾವ ಬಾವಿಯಿಂದ ನೀರನ್ನು ಒಯ್ತಾ ಇದ್ದಾರೆ ಎಂಬುದನ್ನು ನೋಡೋಣ ಬನ್ನಿ.
ಬಾವಿಯಿಂದ ನೀರನ್ನು ಒಯ್ದು ಮೊದಲು ಈ ಬಾವಿಯು ಬರೀ ಕೊಂಡವಾಗಿತ್ತು. ಗುಡಿ ಬೆಳೆದಂತೆ ಊರಿನ ಗ್ರಾಮಸ್ಥರು ಇದನ್ನು ದೊಡ್ಡದಾದ ಬಾವಿಯಾಗಿ ಆಗಿದ್ದಾರೆ. ಆದ ಕಾರಣ ಈ ಹನುಮಪ್ಪನ ಗುಡಿ ಹೇಗೆ ಉತ್ಪತ್ತಿ ಹೊಂದಿದೆ, ಹೇಗೆ ಬೆಳವಣಿಗೆ ಹೊಂದಿದೆ, ಯಾಕೆ ಇಷ್ಟು ಭಕ್ತಾದಿಗಳು ಬರ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಇದು ಪರಿಚಯಿಸಿಕೊಂಡಿದ್ದೇವೆ, ಎಲ್ಲ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಆದ ಕಾರಣ ಇಲ್ಲಿ ಬಹಳ ಅಂದರೆ ಎಲ್ಲ ಕಡೆಯಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಇಲ್ಲಿ ಜನರು ದೇವರ ದರ್ಶನಕ್ಕೆ ಬರುತ್ತಾರೆ. ಆಗ ಇದು ಬಹಳ ಗುಡಿ ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ಇದು ಅತ್ಯಂತ ತುಂಬ ಪ್ರಸಿದ್ಧಿ ಹೊಂದಿರುವಂಥ ಗುಡಿ. ಇಲ್ಲಿ ಎಂಥ ಮಹಿಮೆ ಇದೆ ಗೊತ್ತಿಲ್ಲ. ಆದರೆ ಶನಿವಾರ ಮತ್ತು ಅಮಾವಾಸ್ಯೆಗೆ ಭಾಳ ಅಂದರೆ 1 ಲಕ್ಷದಷ್ಟು ಜನ ಇಲ್ಲಿ ಕಾಣಿಸಿಕೊಳ್ತಾರೆ ಎಂಬುದು